ಸಂಡೇ ಬಜಾರ್ ಎಂಬ ಭಾನುವಾರದ ಮಾರುಕಟ್ಟೆ ವ್ಯಾಪಾರಕ್ಕೆ ಮತ್ತೆ ಅವಕಾಶ ಕಲ್ಪಿಸುವಂತೆ ಒತ್ತಾಯಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟ ತೀವ್ರಗೊಂಡಿದೆ. ನಗರ ಪಾಲಿಕೆ ಕಚೇರಿ ಎದುರು ಆರಂಭಿಸಿರುವ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹವು 24 ಗಂಟೆ ಕಳೆದರೂ ಅಧಿಕಾರಿಗಳು ಮನವಿಯನ್ನು ಸ್ವೀಕರಿಸಿಲ್ಲ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಇಂದು ಪಾಲಿಕೆ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಡೇ ಬಜಾರ್ನಲ್ಲಿ ವ್ಯಾಪಾರ ನಡೆಸಲು ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದ ಬೀದಿ ಬದಿ ವ್ಯಾಪಾರಿಗಳು 16 ಅಡಿ ಅಗಲದ ಪಾದಚಾರಿ ಮಾರ್ಗದಲ್ಲಿ ಕೇವಲ 4 ಅಡಿ ಜಾಗವನ್ನ ವ್ಯಾಪಾರಕ್ಕಾಗಿ ಬಳಸಿದ್ರೆ ಪಾದಚಾರಿಗಳಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ವಾದಿಸಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಜೀವನೋಪಾಯವನ್ನ ಕಸಿದುಕೊಳ್ಳುವ ಬದಲು ಅವರಿಗೆ ಸೂಕ್ತ ಸ್ಥಳಾವಕಾಶ ಕಲ್ಪಿಸಿ ಸಂಡೇ ಬಜಾರ್ ಪುನರಾರಂಭಕ್ಕೆ ಅನುಮತಿ ನೀಡಬೇಕು ಎಂದು ಆಗ್ರಹಿಸಿದ ಪ್ರತಿಭಟನಾಕಾರರು ತಮ್ಮ ಬೇಡಿಕೆ ಈಡೇರುವವರೆಗೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾ ಮುಖಂಡರಾದ ಸುನಿಲ್ ಕುಮಾರ್ ಬಜಾಲ್, ಬಿಕೆ ಇಮ್ತಿಯಾಜ್ ಸಹಿತ ಬೀದಿ ಬದಿ ವ್ಯಾಪಾರ ಹಾಜರಾಗಿದ್ದರು. ಹೇಳಬೇಕಂತೇಳಿ 24 ಗಂಟೆಗಳ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ರು. ನಿನ್ನೆ ಬೆಳಿಗ್ಗೆ 9 ಗಂಟೆಗೆ ಬಂದವರು ಈಗ ನೋಡಿ ಗಂಟೆ 10 ಆಗ್ತಾ ಬಂತು. ಇಲ್ಲಿ ತನಕ ಇದ್ದೇವೆ. ಕನಿಷ್ಠ ಏನಪ್ಪ ನಿಮ್ಮ ಸಮಸ್ಯೆ ಏನಿದೆ? ಮನವಿ ರೆಡಿ ಮಾಡಿದ್ದೇವೆ. ಮನವಿ ನಮ್ಮ ಕೈಯಲ್ಲಿದೆ. ಮನವಿ ಕೊಡ್ಲಿಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಸೌಜನ್ಯವೂ ಕೂಡ ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ಗಿಲ್ಲ. ಅದರಲ್ಲಿ ನೀವು ಅರ್ಥ ಮಾಡಬೇಕು ಎಂತ ಒಂದು ದುರಂಕಾರಿ ಕಮಿಷನರ್ ಇಲ್ಲಿ ಮಂಗಳೂರಿನಲ್ಲಿ ಒಕ್ಕರಿಸಿದ್ದಾರೆ ಅಂತೇಳಿ. ಒಂದು ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ಅವರ ಕಾಲ ಬುಡಕ್ಕೆ ನಾವು ಬಂದಿದ್ದೇವೆ. ನೋಡಿ, ಬಡಪಾಯಿಗಳು, ಹೆಣ್ಮಕ್ಕಳು, ಬಡಪಾಯಿಗಳೆಲ್ಲ ಇದ್ದಾರೆ. ಒಂದು ನಾವು ಒಂದು ಮನವಿ ಕೊಡ್ಲಿಕ್ಕೆ ಬಂದಿರುವಾಗ ಈ ಮಾತನ್ನ ಕೇಳಲಿಕ್ಕೆ ಅವರು ರೆಡಿ ಇಲ್ಲ. ಅಂತ ಸಂದರ್ಭದಲ್ಲಿ ನಾವು ಈಗ ಮನವಿ ಕೊಡ್ಲಿಕ್ಕೆ ಕೆಳಗಡೆ ಯಾರು ಇಲ್ಲಲ್ಲ, ಮೇಲೆ ಬಂದಿದ್ದೇವೆ. ನಮ್ಗೆ ಕಮಿಷನರ್ ಲೆಕ್ಕಕ್ಕಿಲ್ಲ, ಅವರಿಗೆ ನಾವು ಲೆಕ್ಕಕ್ಕೆ, ನಮ್ಗೆ ಅವ್ರ ಲೆಕ್ಕಕ್ಕಿಲ್ಲ. ನಾವು ಆಡಳಿತಾಧಿಕಾರಿ ಅಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ಕಳೆದ ಬಾರಿ ನಾವು ಮಾತಾಡುವಾಗ ಬಾರಿ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ನಾವು ಅವರನ್ನೇ ನಾವು ಮೀಟ್ ಮಾಡ್ಲಿಕ್ಕೆ ಬಂದಿದ್ದೇವೆ. ಮನವಿ ರೆಡಿ ಇದೆ. ಆ ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ. ಜಿಲ್ಲಾಧಿಕಾರಿಗಳಿಗೆ ಬರ್ಲಿಕ್ಕೆ ಆಗದಿದ್ರೆ ನಾವು ಪೊಲೀಸರ ಹತ್ರ ವಿನಂತಿಯನ್ನ ಮಾಡಿದ್ದೇವೆ. ಪೊಲೀಸ್ ಅಧಿಕಾರಿಗಳಲ್ಲಿ ಇದ್ದಾರೆ, ಯಾರನ್ನಾದ್ರೂ DC ಕಚೇರಿಯಿಂದ ಅವ್ರು ಬರ್ಲಿ, ನಾವು ಮನವಿ ಕೊಡ್ತೇವೆ. ಯಾಕಂದ್ರೆ ಇದು ಯಾವ ರೀತಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಪ್ರತಿಯೊಬ್ಬರ ಸಂಕಷ್ಟವನ್ನ ಕೇಳಲಿಕ್ಕೆ ಮತ್ತು ಅಧಿಕಾರಿಗಳಿರುವುದು ಯಾಕೆ? ಇವರು ಅಧಿಕಾರಿಗಳಾಗಿ ಇವರು ಜನಸೇವೆ, ಜನಾರ್ದನ ಸೇವೆ ಅಂತ ಹೇಳಿಕೊಂಡು ಎಲ್ಲಿ ಜನರ ಸೇವೆ ಮಾಡ್ತಾರೆ? ಈ ಕಮಿಷನರ್ಗೆ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ದಾಳಿ ಮಾಡ್ಲಿಕ್ಕೆ ಆದಿತ್ಯವಾರ ಬರ್ತಾರೆ. ಆದಿತ್ಯವಾರ ಬೆಳಿಗ್ಗೆ ಹಾರ್ಟ್ ಆಫ್ ಸಿಟಿಯಲ್ಲಿ ಇರ್ತಾರೆ, ಹೃದಯ ಭಾಗದಲ್ಲಿ ಇರ್ತಾರೆ. ಆದ್ರೆ ಅವರ ಕಾಲ ಬುಡಕ್ಕೆ ನಾವು ಮನವಿ ಕೊಡ್ಲಿಕ್ಕೆ ಬಂದ್ರೆ ಮನವಿ ತಗೊಳ್ಳಿಕ್ಕೆ ಇಲ್ಲ.